ಹೇಗಿದ್ದೀರಾ? ನಾನು ಈ ವ್ಲಾಗ್ ಮೂಲಕ ನಮ್ಮೂರಲ್ಲಿ ನಡೆದಂತಹ ವಿಜಯ ರಾಮನ ಬ್ರಹ್ಮರಥೋತ್ಸವ ಹಾಗೂ ಜಾನಪದ ಜಾತ್ರೆಯನ್ನು ನಿಮ್ಮ ಜೊತೆ ಹಂಚ್ಕೊಳಕ್ಕೆ ಬಂದಿದ್ದೀನಿ. ಬನ್ನಿ, ಪೂರ್ತಿ ಕೊನೆವರೆಗೂ ವಿಡಿಯೋ ನೋಡಿ ಎಂಜಾಯ್ ಮಾಡಿ. ಇದು ರಾಮೋಳ್ಳಿಯಲ್ಲಿ ನಡೆದಂಥ ಜಾತ್ರೆ. ಡಾಕ್ಟರ್ ಗೌರಿ ಸುಬ್ರಹ್ಮಣ್ಯ ಮುಕ್ತಿನಾಗ ಕ್ಷೇತ್ರದ ಸಂಸ್ಥಾಪಕರಾದಂಥ ಅವರು ಕೂಡ ಬಂದಿದ್ದರು. ನಾವು ಸ್ನೇಹಿತರೆಲ್ಲ ಹೀಗೆ ರೆಡಿಯಾಗಿ ಹೋಗಿದ್ವಿ. ಗೊತ್ತಲ್ಲ, ಹೆಣ್ಮಕ್ಳದೇ ಜೋರು ಅಂತ. ಗೌರಿ ಅಮ್ಮನವರು ಪರಿಚಯ ಇದ್ದರು. ತುಂಬ ಚೆನ್ನಾಗಿ ಮಾತಾಡ್ಸಿದ್ರು ನಗ್ನಗ್ತಾ. ತುಂಬ ಖುಷಿ ಆಯಿತು. ಸೊ ನಾವೆಲ್ಲ ಅವ್ರ ಜೊತೆ ಮಾತಾಡಿ ಫೋಟೋ ಎಲ್ಲ ತಗೊಂಡ್ವಿ. ನಮ್ಮ ತಾಯಿ ಕೂಡ ಫೋಟೋ ತೆಗೆಸ್ಕೊಂಡ್ರು. ಸೊ ಇದಾದ ನಂತರ ಗಂಡು ಮಕ್ಕಳಿಗೆಲ್ಲ ಈ ರೀತಿ ಶಲ್ಯಗಳನ್ನ ಹಂಚ್ತಾಯಿದ್ರು. ಸೊ ನಾನು ನನ್ನ ಮಗನಿಗೆ ಒಂದು ಶಲ್ಯ ತಗೊಂಡು ಹಾಕ್ಕೊಂಡೆ. ಅವನು ಅವನ ಸ್ನೇಹಿತರ ಜೊತೆ ಸೇರಿಕೊಂಡು ಜಾತ್ರೆಯಲ್ಲಿ ಆರಾಮಾಗಿ ಸುತ್ತಾಡ್ತಾ ಇದ್ದ. ಈಗ ನೋಡಿ, ಊರಿನ ಮುಖ್ಯಸ್ಥರು ಅವರು ಈ ರೀತಿ ಪ್ರದಕ್ಷಿಣೆ ಹಾಕಿ ಕುಂಬಳಕಾಯಿನ 3 ಸಲ ಹಾಕಿ ಹೊಡಿತಾರೆ. ಇದು ಅವರು ಪ್ರತಿ ವರ್ಷ ರಾಮೋಳ್ಳಿಯಲ್ಲಿ ನಡ್ಕೊಂಬಂದಿದೆ. ಶ್ರೀರಾಮನ ಬ್ರಹ್ಮರಥೋತ್ಸವ ಹಾಗೂ ಜಾನಪದ ಜಾತ್ರೆ ಅಂತ ಮಾಡ್ಕೊಂಬರ್ತಾರೆ. ಸೊ ನಾವು ಇಲ್ಲಿ ಬಂದು 4 ವರ್ಷ ಆಗಿ ಇದು 5ನೇ ವರ್ಷದ ತೇರು. ಇದ್ರ ಮಧ್ಯೆ ಖುಷಿ ವಿಷಯ ಏನು ಅಂದರೆ, ಈ ತೇರಿನ ದಿವಸನೇ ನಾವು ಕೂಡ ಇಲ್ಲಿ ಭೂಮಿ ಖರೀದಿ ಮಾಡಿದ್ವಿ. ನೋಡ್ಬೋದು, ಎಲ್ಲರೂ ಹೂವು ಹಾಕಿ ಮುಹೂರ್ತಕ್ಕೆ ಸರಿಯಾಗಿ 4 ಹೆಜ್ಜೆ ತೇರನ್ನ ಎಳಿತಾರೆ. ಆಮೇಲೆ ಎಲ್ಲರ ಕೈಯಲ್ಲೂ ಹಣ್ಣು ಕಾಯಿ ಮಾಡಿಸಿ ನಂತರ ತೇರನ್ನ ಈ ರೀತಿಯಾಗಿ ಯಾವುದೇ ನಿರ್ವಿಘ್ನ ಇಲ್ದಿರೆ ತುಂಬ ವಿಜೃಂಭಣೆಯಿಂದ ನಡೆಯಿತು. ನೋಡ್ಬೋದು ನೀವು ಜನಸಾಗರನ. ಊರಲ್ಲಿರುವಂಥ ಎಲ್ಲ ಭಕ್ತಾದಿಗಳು ಊರು ಬಿಟ್ಟು ಆಚೆ ಹೋದವ್ರು ಕೂಡ ಈ ರಥೋತ್ಸವಕ್ಕೆ ಇಲ್ಲಿ ಬಂದು 2-3 ದಿನ ಮುಂಚಿತವಾಗಿ ನೆಂಟರು ಮನೇಲಿ ಇದ್ದು ಹಬ್ಬನ ಆಚರಿಸ್ತಾರೆ. ಏನೋ ಒಂಥರ ನಮಗೆ ಸಿಟಿಯಲ್ಲಿದ್ರೂ ಹಳ್ಳಿಯಲ್ಲಿರೋ ಥರ ಫೀಲ್ ಬರುತ್ತೆ. ತುಂಬಾ ಚೆನ್ನಾಗಿ ನಡೀತು. ಸೊ ಇದಾದ ನಂತರ ಒಳಗೆ ದೇವ್ರ ದರ್ಶನಕ್ಕೆ ಅಂತ ಹೋದ್ವಿ. ಇದು ನೀವು ನೋಡ್ಬೋದು, ವ್ಯಾಸರಾಯರು ಸ್ಥಾಪಿಸಿದಂತಹ ಮೂಲ ರಾಮ. ಇವರು 300 ವರ್ಷಗಳ ಹಿಂದೆಯೇ ಇದು ಸ್ಥಾಪನೆ ಆಗಿದೆ. ಹೆಚ್ಚಾಗಿ ಜನಕ್ಕೆ ಗೊತ್ತಿಲ್ಲ. ಬಟ್ ಈ ರಾಮೋಳ್ಳಿಯಲ್ಲಿರುವಂಥ ರಾಮದೇವ್ರ ದೇವಸ್ಥಾನ ವ್ಯಾಸರಾಯರು ಸ್ಥಾಪಿಸಿರೋದು. ನಾನು ನೋಡಿ ಆಶೀರ್ವಾದ ಪಡ್ಕೊಂಡು ಬಂದೆ. ಹೇಳ್ತಾರೆ ಪದ್ಧತಿ, ಫಸ್ಟ್ ಇಲ್ಲೇ ಎಲ್ಲ ದೇವ್ರನ್ನ ನೋಡಿಬಿಟ್ಟು ನಂತರ ಬೇರೆ ದೇವ್ರುಗಳನ್ನ ನೋಡಬೇಕು ಅಂತ. ಮಧ್ಯಾಹ್ನ ತೇರು ಎಳ್ಕೊಂಡು ಹಂಗೆ ಅಲ್ಲಿ ದಾಸಪ್ಪಗಳಿಂದ ಓಕ್ಳಿ ಕಾರ್ಯಕ್ರಮ ಆಗುತ್ತೆ. ನೋಡಿ, ನಮ್ಮ ಶ್ರೀರಾಮನ ಮುಖ ಎಷ್ಟು ಚೆಂದಾಗಿದೆ. ಎಷ್ಟು ನೋಡಿದ್ರು ಸಾಲದು ಅನಿಸುತ್ತೆ. ಇದು ತೇರು ಒಳಗಿರುವಂಥ ಪರಿವಾರ ಸಮೇತ ಶ್ರೀರಾಮ, ನಮ್ಮ ಸೀತಾಮಾತೆ ಹಾಗೂ ಲಕ್ಷ್ಮಣ ನೋಡೋದಕ್ಕೆ 2 ಕಣ್ಣು ಸಾಲದು ಪರಿವಾರ ಸಮೇತರಾಗಿ ರಾಜ ಬೀದಿಗಳಲ್ಲಿ ಅವತ್ತು ಜಾತ್ರೆ ನಡೆಯಿತು. ಮನಸ್ಸಿಗೆ ಏನೋ ಒಂಥರ ಖುಷಿ, ಸಂತೋಷ. ಹಾಗೆ ಇಲ್ಲಿ ಪ್ರಸಾದದ ವ್ಯವಸ್ಥೆ ಕೂಡ ಮಾಡಿತ್ತು ಇಡೀ ಊರಿಗೆ. ನೀವು ಇಲ್ಲಿ ನೋಡ್ಬೋದು, ಟೇಬಲ್ ಊಟ ಎಲ್ಲೂ ಬಹುಶಃ ಕೊಡಲ್ಲ. ಈ ರೀತಿ ಎಲ್ಲಾದರೂ ಬೊಫೆ ಅಥವಾ ಜೊನ್ನೆಲಿ ಸ್ವಲ್ಪ ಪ್ರಸಾದ ಹಾಕಿ ಕಳಿಸ್ತಾರೆ. ಇಲ್ಲಿ ಪ್ರತಿ ವರ್ಷ ಕೂಡ ಇದೇ ರೀತಿ ಟೇಬಲ್ ಊಟ. ನಮಗೆ ದೇವಸ್ಥಾನದ್ದು ಅಂತ ಅನಿಸೋದೇ ಇಲ್ಲ, ಯಾವುದೋ ಮದುವೆ ಮನೆಗೆ ಬಂದಿದ್ದೀವಿ ಅನ್ನೋ ಫೀಲ್ ಕೊಡುತ್ತೆ. ಸೊ ಇಲ್ಲಿ ಪ್ರಸಾದಕ್ಕೆ ಪಾಯಸ, ಬೂಂದಿ, ಉಪ್ಪು, ಉಪ್ಪಿನಕಾಯಿ, ಕೋಸಂಬರಿ, ಹಪ್ಪಳ, ಮುದ್ದೆ, ಕಾಳುಗೊಜ್ಜು ಇದೇ ರೀತಿ ಮಾಡಿಸ್ತಾರೆ. ಏನೋ ಒಂಥರ ಖುಷಿ ನಮಗೆ. ಪಲಾವು, ಮೊಸರು ಬಜ್ಜಿ ಕೂಡ ಇತ್ತು. ಸೊ ನಾವೆಲ್ಲ ಚೆನ್ನಾಗಿ ಖುಷಿಯಿಂದ, ಹೇಳ್ತಾರಲ್ಲ ಅನ್ನದಾತೋ ಸುಖೀ ಭವ, ನಾವಿಷ್ಟು ನೋಡಿ ಎಷ್ಟು ಖುಷಿಯಾಗಿ ನಾನು ನನ್ನ ಮಗಳು ಊಟ ಮಾಡಿ ಪ್ರಸಾದನ ತಗೊಂಡು ನಮ್ಮ ಮುಂದಿನ ಕಡೆ ಪ್ರಯಾಣನ ತೋರಿಸ್ತೀನಿ. ಕೊನೆಯದಾಗಿ ಅನ್ನ ಸಾಂಬಾರು ಕೂಡ ಇತ್ತು. ನೋಡಿ, ಗೊತ್ತಲ್ಲ ಜಾತ್ರೆ ಅಂದ್ರೇ ಹೀಗೆ. ಇಲ್ಲೆಲ್ಲ ಪಳಾರದ ಅಂಗಡಿಗಳನ್ನ ಹಾಕಿದ್ದಾರೆ, ಗೊಂಬೆ ಅಂಗಡಿಗಳನ್ನ ಹಾಕಿದ್ದಾರೆ. ಯಾವುದೋ ಊರಿಗೆ ನಾವು ಊರ ಕಡೆ ಹೋಗಿ ಜಾತ್ರೆ ನೋಡ್ತೀವಲ್ಲ, ಅದೇ ಫೀಲ್ ಬಂತು. ಸೊ ಈ ರೀತಿ ಭೂಚಕ್ರಗಳು, ಸರಗಳು, ಜಾತ್ರೆನೇ ಅಂದರೆ ಹೆಣ್ಮಕ್ಳದ್ದು ಅನಿಸುತ್ತೆ. ಎಲ್ಲ ಹೆಣ್ಮಕ್ಳುಗಳ ಸಾಮ್ರಾಜ್ಯನೇ ಇತ್ತು ನೋಡಿ. ಈ ರೀತಿ ಒಡವೆಗಳು ಎಲ್ಲ ಇತ್ತು. ಹೇಳ್ತಾರಲ್ವ,
ಜಾತ್ರೆ ಅಂದರೆ ಜಾತ್ರೆನೇ, ಅದೇ ಫೀಲಿಂಗ್ ಕೊಡ್ತು. ಬಳೆ ಇಲ್ದಿರೆ ಕಂಪ್ಲೀಟ್ ಆಗುತ್ತಾ ಹೆಣ್ಮಕ್ಳ ಜಾತ್ರೆ? ನೋ. ಸೊ ಬಳೆ ಎಲ್ಲ ಥರದ್ದು ಇತ್ತು. ಸೊ ನಾವು ಜಾತ್ರೆಯಲ್ಲಿ ಈ ರೀತಿ ಓಡಾಡಿದ್ವಿ. ಇದು ಮಧ್ಯಾಹ್ನದವರೆಗೂ ಆಯಿತು. ಮತ್ತು ಸಾಯಂಕಾಲ ನೋಡಿ ಜಾತ್ರೆ ನೋಡೋದಕ್ಕೆ ಅಂತ ನಮ್ಮ ಸ್ನೇಹಿತರೆಲ್ಲ ಸೇರ್ಕೊಂಡು ನಾವು ಬಂದಿದ್ದೀವಿ ಜಾತ್ರೆ ಮಾಡೋಣ ಅಂತ. ನಾವಿಲ್ಲಿ ಈ ಪಿಂಗಾಣಿದು ಆನೆ ನೋಡವ್ರು ಅದನ್ನೇ ಜಾಸ್ತಿ ಅಂತ ಇದ್ದಾರೆ. ನಾನು ಜಾಸ್ತಿ ಕೇಳಿದೆ ಅಂತ. ಒಂದು ನಿಮಿಷ ಕೊಡಿ. ಇರೋ ಒಂದು ನಿಮಿಷ ಕೊಡೋಣ. 2 ಮರಿ ಆನೆಗಳು, 2 ಆನೆ ಇಟ್ಕೊಂಡಿದ್ದೀವಿ. ಜಾತ್ರೆ ಶಾಪಿಂಗ್ 2 ಆನೆ ತಗೊಂಡಿದ್ದೀವಿ. ರಶ್ಮಿ ಗಿಫ್ಟ್ ಕೊಡ್ತಾ ಇದ್ದೀವಿ. ದುಡ್ಡು ಅವಳೆ ಕೊಡ್ತಾರದು. ನಮ್ಮನೇಲಿ ಇದೆ 2 ಜೊತೆಲಿ ಇಡು. ಆ ಕಡೆ ಒಂದು ಈ ಕಡೆ ಒಂದು ಪಕ್ಕ ಪಕ್ಕ ಜೊತೆಲಿ ಖುಷಿಯಾಗಿದೆ. ಹೌದು, ಜೊತೆಲಿದ್ರೇ ಖುಷಿಯಾಗಿದೆ. ಬ್ಯಾಗ್ ಏನು ತರಲಿಲ್ವಾ? ಕೈಲಿ ಹಿಡ್ಕೊಬರ್ಬೇಕು. ನಮ್ಮ ಫ್ರೆಂಡ್ ಬ್ಯಾಗ್ ತಂದಿಲ್ಲ, ಪ್ಲಾಸ್ಟಿಕ್ ಯೂಸ್ ಮಾಡ್ಬಾರ್ದು, ಅದಕ್ಕೆ ಕೈ ಚೀಲ ತಗೊಂಡಿದ್ದೀವಿ. ಬುದ್ಧಿವಂತೆ ಜ್ಯೋತಿ. ಥ್ಯಾಂಕ್ ಯು. ಹುಷಾರು. ಓಪನ್ ಆಯ್ತು. ಅದನ್ನು ನೀನೇ ಎತ್ಕೋಬೇಕು. ಹಾಗೆ ಬನ್ನಿ ಮುಂದೆ ಮತ್ತೆ ಏನೇನು ತೊಗೊಂಡ್ವಿ, ಹೇಗೆಲ್ಲ ಜಾತ್ರೆ ಸುತ್ತಾಡಿದ್ವಿ ಅಂತ ತೋರಿಸ್ತೀವಿ. ಸಾಮಾನ್ಯವಾಗಿ ಹಾಗೆ ಅಲ್ವಾ, ನಾವೆಲ್ಲರೂ ಮಾತಾಡ್ಕೊತ ಅದು ಇದು ಹರಟೆ ಹೊಡಿತಾ ಎಲ್ಲ ಚೌಕಾಸಿ ಮಾಡ್ತಾ ನಮ್ಮ ಹೆಣ್ಮಕ್ಳದೇ ದರ್ಬಾರ ಆಗೋಗಿತ್ತು. ಹೀಗೆ ಮುಂದೆ ಬರ್ತಾ ಎಲ್ಲ ರೀತಿಯಾದಂಥ ಅಂಗಡಿಗಳಿತ್ತು. ನಾವು ನೋಡ್ಕೊತ ತುಂಬ ಖುಷಿ ಪಡ್ತಾ ಎಲ್ಲ ವಿಷಯಗಳನ್ನ ನೋಡ್ತಾ ಏನು ಹೊಸ ಥರದ್ದು ಏನಾದರೂ ಹಚ್ಚಿದಾರ ಸಾಮಾನು ಅಂತ ನೋಡ್ಕೊತ ಮುಂದೆ ಬಂದ್ವಿ. ಹಾಗೆ ಇದು ಪ್ರತಿ ವರ್ಷ ಹೀಗೆ ನಡೆಯುತ್ತೆ. ರಾಮದೇವ್ರ ತೇರನ್ನ ಅಲ್ಲಿವರೆಗೂ ಎಳ್ಕೊಂಡು ಹೋಗಿರ್ತಾರೆ. ಸಾಯಂಕಾಲ ಮತ್ತೆ ವಾಪಸ್ಸು ದೇವಸ್ಥಾನಕ್ಕೆ ತಂದು ನಿಲ್ಲಿಸ್ತಾರೆ. ಇಲ್ಲಿ ಬ್ಯಾಗೆಲ್ಲ ಇಟ್ಟಿದ್ರು. ಸೊ ನಾವು ನೋಡ್ಕೊತ ವಿಚಾರಿಸ್ಕೊತ ಹೋಗ್ತಾ ಇದ್ವಿ. ನಮಗೇನೋ ಖುಷಿ, ನಮಗೇನೋ ಸಂತೋಷ. ಆದರೆ ಇಲ್ಲಿರುವಂಥ ವ್ಯಾಪಾರಿಗಳಿಗೆ ಅದು ಒಂದಿನದ ಊಟ ಅಥವಾ ಒಂದಿನದ ಕೂಲಿ ಆಗಿರುತ್ತೆ. ನಮ್ಮ ಸಂಭ್ರಮದಿಂದ ಇನ್ನೊಬ್ಬರ ಹೊಟ್ಟೆ ತುಂಬುತ್ತೆ. ಇಲ್ಲಿ ನೋಡ್ಬೋದು ವಯಸ್ಸಾಗಿರೋ ಅಜ್ಜಿ ಪಾಪ, ಬಿಸಿಲು ಬೇರೆ ಇತ್ತು. ಅವ್ರು ಮಧ್ಯಾಹ್ನದಿಂದನೂ ಹೀಗೆ ಹಚ್ಕೊಂಡು ಕೂತಿದ್ರು. ಮಕ್ಳು ಗೊತ್ತಲ್ಲ, ಮಕ್ಳದ್ದು ಕೇಳಿದ್ರೆ ಬಿಡೋದಿಲ್ಲ, ನಾವು ಕೊಡಿಸ್ತೀರಿ ಇರೋದಕ್ಕಾಗಲ್ಲ. ಅದು ತುಂಬ ಖುಷಿಯಾಯಿತು. ಇಲ್ಲಿ ನೋಡ್ಬೋದು ನೀವು ಈ ರೀತಿ ಒಡವೆಗಳು, ಕ್ಲಿಪ್ಗಳು ಇದೇ ಇತ್ತು. ಸೊ ನಾವು ನೋಡ್ತಾ ನಮಗೆ ಬೇಕಾಗಿದ್ದನ್ನು ತಗೊಳ್ತಾ ಬರ್ತಾಯಿದ್ವಿ. ನಾನು ಹೆಚ್ಚಿನದಾಗಿ ಏನು ತೊಗೊಳಕ್ಕಾಗಲಿಲ್ಲ, ಏಕೆಂದರೆ ಆಲ್ಮೋಸ್ಟ್ ಇದೆಲ್ಲ ನನ್ನ ಹತ್ರ ಇತ್ತು. ಏನಾದರೂ ಡಿಫ್ರೆಂಟಾಗಿರೋದು ತೊಗೊಳ್ಳೋಣ, ಏನಾದರೂ ಹೊಸ ಥರದ್ದು ಹಚ್ಚಿರ್ತಾರೇನೋ ಅನ್ನೋ ಆಸೆಯಲ್ಲಿ ಬಂದಿದ್ದೆ. ಆದರೆ ಎಲ್ಲ ಕಡೆ ಸಿಗೋವಂಥದ್ದೇ ಇತ್ತು. ಸೊ ಹಾಗೆ ನೋಡ್ತಾ ಬಂದೆ. ನೀವು ಹೀಗೆ ನನ್ನ ಪೂರ್ತಿ ವಿಡಿಯೋ ನೋಡಿ, ಬರೀ ನೋಡಬೇಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಮುಂದಿನ ವರ್ಷ ನಮ್ಮೂರ ಜಾತ್ರೆಗೂ ನೀವೆಲ್ಲ ಬರಬೇಕು, ಅದೇ ನಮಗೆ ಖುಷಿ. ನೋಡಿ ಇಲ್ಲೆಲ್ಲ ಒಡವೆ ನೋಡಿ, ಯಾವ್ದು ಬೇಕು ಬೇಡ ಡಿಸೈಡ್ ಹೇಗೆ ಅಂತ ನೋಡಿ.
ನಾವೆಲ್ಲ ಟ್ರಯಲ್ ಕೂಡ ನೋಡ್ತಾ ಇದ್ದೀವಿ. ಆಮೇಲೆ ನನ್ನ ಮಗ ಇಲ್ಲೊಂದಿಷ್ಟು ಆಟದ ಸಾಮಾನು ನೋಡ್ದ, ತಗೋ ಅಂದ್ರೆ ಅವನು ಇದು ಯಾವುದು ಬೇಡ ಅಮ್ಮ ಅಂತ ಹೇಳಿ ಬಿಟ್ಬಿಟ್ಟು ಹಾಗೆ ಮುಂದಿನ ಅಂಗಡಿಗೆ ಹೋದ್ವಿ. ಸೊ ಮಾಮೂಲಿ ಇಲ್ಲಿ ಎಷ್ಟೊಂದಿತ್ತು, ನನಗೆ ಆ್ಯಕ್ಚುಲಾಗಿ ಕನ್ಫ್ಯೂಷನ್. ಯಾವ ತಗೊಳ್ಳಿ ಏನು ಮಾಡಲಿ ಹೆಲ್ಪ್ ಮಾಡಿ. ಇದಾದ ನಂತರ ಸಿಡಿಮದ್ದಿನ ಕಾರ್ಯಕ್ರಮ ಇತ್ತು, ಅದನ್ನು ನೋಡಿಕೊಂಡು ನಾವು ಜಾತ್ರೆನ ಚೆನ್ನಾಗಿ ಎಂಜಾಯ್ ಮಾಡ್ಕೊಂಡು ಖುಷಿಯಿಂದ ಹಾಗೆ ನಾನು ಕೂಡ ನಿಮ್ಮ ಜೊತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಅಂತ ಹೇಳ್ತೀನಿ. ಸೊ ಇದಾಗಿತ್ತು ಶ್ರೀ ರಾಮದೇವರ ಬ್ರಹ್ಮರಥೋತ್ಸವ ಹಾಗೂ ಜಾನಪದ ಜಾತ್ರೆ ರಾಮೋಳಿಯಲ್ಲಿ ನಡೆದಂಥದ್ದು. ಮತ್ತೆ ನಿಮಗೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಧನ್ಯವಾದಗಳು.